ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗಳಿಗೆ GKಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡ್ತಾ ಇದ್ವಿ. ಇಲ್ಲಿಯವರೆಗೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ 9 ವಿಡಿಯೋಗಳನ್ನು ಮಾಡಲಾಗಿದೆ. ಹಾಗೆ ಟಾಪ್ ಸ್ಕೋರಿಂಗ್ ಟಾಪಿಕ್ನ 2 ವಿಡಿಯೋಗಳು ಮಾಡಲಾಗಿದೆ. ಯಾರ್ಯಾರು ಈ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ಗೆ ಸಂಬಂಧಪಟ್ಟ ಹಾಗೆ 10ನೇ ವಿಡಿಯೋ. ಬನ್ನಿ ಈ ವಿಡಿಯೋದ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಯಾವ ನದಿ ಅರಬ್ಬಿ ಸಮುದ್ರದಲ್ಲಿ ಬರುತ್ತದೆ? ಆಪ್ಷನ್ ಎ ಸಿಂಧು, ಆಪ್ಷನ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ಕೃಷ್ಣ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಸಿಂಧು. ನೋಡಿ, ಅರಬ್ಬಿ ಸಮುದ್ರಕ್ಕೆ ಬಂದು ಸೇರುವ ನದಿಗಳು ಯಾವುದಂತ ನೋಡೋದಾದರೆ ತಾಪಿ, ನರ್ಮದಾ, ಸಿಂಧು, ಪೂರ್ಣ ಮತ್ತು ಸಬರಮತಿ. ಹಾಗೆ ಬಂಗಾಳ ಕೊಲ್ಲಿಗೆ ಬಂದು ಸೇರುವ ನದಿಗಳು ಯಾವುದಂತ ನೋಡೋದಾದರೆ ಗಂಗಾ, ಬ್ರಹ್ಮಪುತ್ರ, ಐರಾವಡ್ಡಿ, ಗೋದಾವರಿ, ಬ್ರಹ್ಮಪುತ್ರ, ಕೃಷ್ಣ ಮತ್ತು ಕಾವೇರಿ ನದಿಗಳು. ನೋಡಿ, ಇವುಗಳ ಮೇಲೆ ತುಂಬ ಸಲ ಕ್ವಶನ್ ಕೇಳಿದ್ದಾರೆ, ಇವುಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಯಾವ ನದಿಯು ಬಿಹಾರದ ದುಃಖ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ನರ್ಮದಾ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ಕೋಸಿ, ಆಪ್ಷನ್ ಡಿ ಬ್ರಹ್ಮಪುತ್ರ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಕೋಸಿ. ನೋಡಿ, ನದಿಗಳ ಹೆಸರುಗಳು ಮತ್ತು ಅಡ್ಡ ಹೆಸರುಗಳು. ಗಗ್ಗರ್ ನದಿಯನ್ನು ಸತ್ತ ನದಿ ಅಂತ ಕರೀತಾರೆ. ನೆಕ್ಸ್ಟ್ ಬ್ರಹ್ಮಪುತ್ರ ನದಿಯನ್ನು ಕೆಂಪು ನದಿ ಅಂತ ಕರೀತಾರೆ. ಶಾರದಾ ನದಿಗೆ ಕಾಳಿ ನದಿ ಅಂತ ಕರೀತಾರೆ. ಉಮೋಕ್ತ ನದಿಗೆ ಪಾರದರ್ಶಕ ನದಿ ಅಂತ ಕರೀತಾರೆ. ಕೋಸಿ ನದಿಗೆ ಬಿಹಾರದ ದುಃಖ ಅಂತ ಕರೀತಾರೆ. ಮಹಾನದಿಗೆ ಒಡಿಶಾದ ದುಃಖ ಅಂತ ಕರೀತಾರೆ. ಬ್ರಹ್ಮಪುತ್ರ ನದಿಗೆ ಅಸ್ಸಾಮಿನ ದುಃಖ ಅಂತ ಕರೀತಾರೆ. ದಾಮೋದರ ನದಿಗೆ ಪಶ್ಚಿಮ ಬಂಗಾಳದ ದುಃಖ ಅಂತ ಕರೀತಾರೆ. ಹಾಗೆ ದಾಮೋದರ ನದಿಯನ್ನೇ ಪಶ್ಚಿಮ ಜಾರ್ಖಂಡ್ನ ದುಃಖ ಅಂತ ಕರೀತಾರೆ. ದೋಣಿ ನದಿಗೆ ಕರ್ನಾಟಕದ ದುಃಖ ಅಂತ ಕರೀತಾರೆ. ಮಗಾ ನದಿಗೆ ಮಧ್ಯಪ್ರದೇಶದ ದುಃಖ ಅಂತ ಕರೀತಾರೆ. ಬುಡಮೇರು ನದಿಗೆ ಆಂಧ್ರ ಪ್ರದೇಶದ ದುಃಖ ಅಂತ ಕರೀತಾರೆ. ಸ್ವಾನ್ ನದಿಗೆ ಹಿಮಾಚಲ ಪ್ರದೇಶದ ದುಃಖ ಅಂತ ಕರೀತಾರೆ. ಗೋದಾವರಿ ನದಿಗೆ ವೃದ್ಧ ಗಂಗಾ ಅಥವಾ ಹಳೆಯ ಗಂಗಾ ಅಂತ ಕರೀತಾರೆ. ಹಾಗೆ ಗೋದಾವರಿ ನದಿಗೆ ದಕ್ಷಿಣ ಗಂಗಾ ಅಂತ ಕೂಡ ಕರೀತಾರೆ. ನೋಡಿ, ಇವುಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪಿಸಿದರು? ಆಪ್ಷನ್ ಎ ದಯಾನಂದ ಸರಸ್ವತಿ, ಆಪ್ಷನ್ ಬಿ ಆತ್ಮಾರಾಮ್ ಪಾಂಡುರಂಗ, ಆಪ್ಷನ್ ಸಿ ಬಾಲಗಂಗಾಧರ ತಿಲಕ್, ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್. ನೋಡಿ, ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕರು. ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸ್ತಾರೆ. 1828ರಲ್ಲಿ ಕೋಲ್ಕತ್ತಾದಲ್ಲಿ ಇದರ ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ ಆರ್ಯ ಸಮಾಜವನ್ನು 1875 ಮುಂಬೈನಲ್ಲಿ ದಯಾರಾಮ್ ಸರಸ್ವತಿ ಅವರು ಇದನ್ನು ಸ್ಥಾಪಿಸ್ತಾರೆ. ನೆಕ್ಸ್ಟ್ ಪ್ರಾರ್ಥನಾ ಸಮಾಜವನ್ನು 1867 ಮುಂಬೈನಲ್ಲಿ ಆತ್ಮಾರಾಮ್ ಪಾಂಡುರಂಗನವರು ಸ್ಥಾಪಿಸ್ತಾರೆ. ನೆಕ್ಸ್ಟ್ ಸತ್ಯಶೋಧಕ ಸಮಾಜವನ್ನು 1873ರಲ್ಲಿ ಪುಣೆಯಲ್ಲಿ ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ರಾಮಕೃಷ್ಣ ಮಿಷನನ್ನು 1897ರಲ್ಲಿ ಬಂಗಾಳದ ಬೇಲೂರಿನ ಮಠದಲ್ಲಿ ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡ್ತಾರೆ. ಎಕ್ಸಾಮ್ಗಳಲ್ಲಿ ತುಂಬ ಸಲ ಕೇಳಿದ್ದಾರೆ, ಬ್ರಹ್ಮ ಸಮಾಜ ಸ್ಥಾಪಕರು ಯಾರು, ಆರ್ಯ ಸಮಾಜ ಸ್ಥಾಪಕರು ಯಾರು, ಬ್ರಹ್ಮ ಸಮಾಜವನ್ನು ಯಾವಾಗ ಸ್ಥಾಪಿಸಲಾಯಿತು ಮತ್ತು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕ್ವಶನ್ ಕೇಳ್ತಿರ್ತಾರೆ. ಇವನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಡಿಶಾದ ಸಾಂಪ್ರದಾಯಿಕ ಚಿತ್ರಕಲೆಯಾಗಿದೆ? ಆಪ್ಷನ್ ಎ ದುಬಾನಿ, ಆಪ್ಷನ್ ಬಿ ಸಂಜಿ, ಆಪ್ಷನ್ ಸಿ ಪಡುಚಿತ್ರ, ಆಪ್ಷನ್ ಡಿ ಸುದ್ದಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಪಡುಚಿತ್ರ. ನೋಡಿ, ಜಾನಪದ ವರ್ಣಚಿತ್ರಗಳು. ಬೇರೆ ಬೇರೆ ರಾಜ್ಯಗಳು ತಮ್ಮದೇ ಆಗಿರುವಂಥ ಚಿತ್ರಕಲೆಗಳನ್ನು ಹೊಂದಿವೆ. ಮಧುಬನಿ ಪೇಂಟಿಂಗ್ ಬಿಹಾರದ್ದು, ವರ್ಲಿ ಪೇಂಟಿಂಗ್ ಮಹಾರಾಷ್ಟ್ರದ್ದು, ಕಲಂಕಾರಿ ಆಂಧ್ರ ಪ್ರದೇಶ್, ಕಾಂಗ್ರಾ ಹಿಮಾಚಲ ಪ್ರದೇಶ್, ಪಡುಚಿತ್ರ ಒಡಿಶಾ, ಪಿತೂರಿ ಗುಜರಾತ್, ಬಾಗ್ಕೇವ್ ಮಧ್ಯಪ್ರದೇಶ್, ಲೇಪಾಕ್ಷಿ ಮತ್ತು ಮೈಸೂರು ಕರ್ನಾಟಕ, ತಂಜೂರು ತಮಿಳುನಾಡು, ಕಲಂಜುದು ಪೇಂಟಿಂಗ್ ಕೇರಳ. ಇವಿಷ್ಟು ಪೇಂಟಿಂಗ್ಗಳನ್ನು ಹಿಂದೆ ಎಕ್ಸಾಮಲ್ಲಿ ಕೇಳಿದರೆ, ಸೊ ಹಾಗೆ ಇವು ಇಂಪಾರ್ಟೆಂಟ್ ಆಗಿರುವಂಥದ್ದು, ಇವುಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಅರುಂಧತಿ ರಾಯ್ ಅವರು ಯಾವ ಪುಸ್ತಕಕ್ಕಾಗಿ ಬುಕರ್ ಪ್ರಶಸ್ತಿಯನ್ನು ಪಡೆದರು? ಆಪ್ಷನ್ ಎ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಆಪ್ಷನ್ ಬಿ ಪವರ್ ಪಾಲಿಟಿಕ್ಸ್, ಆಪ್ಷನ್ ಸಿ ದ ಕಾಸ್ಟ್ ಆಫ್ ಲಿವಿಂಗ್, ಆಪ್ಷನ್ ಡಿ ಮಿಡ್ ನೈಟ್ ಚಿಲ್ಡ್ರನ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್.
ನೋಡಿ, ಬುಕರ್ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಈ ಪ್ರಶಸ್ತಿಯನ್ನು ಜಗತ್ತಿನ ಇಂಗ್ಲೀಷ್ ಸಾಹಿತ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ನೀಡುವ ದೇಶ ಇಂಗ್ಲೆಂಡ್. ಈ ಪ್ರಶಸ್ತಿಯನ್ನು 5 ಜನ ಭಾರತೀಯರು ಪಡೆದಿದ್ದಾರೆ. ಅದರಲ್ಲಿ ಮೊದಲನೆಯವರು ವಿ.ಎಸ್. ನೈಪಾಲ್. ಇವರಿಗೆ ಇನ್ ಎ ಫ್ರೀ ಸ್ಟೇಟ್ ಎಂಬ ಕೃತಿಗೆ 1971ರಲ್ಲಿ ಬುಕರ್ ಪ್ರಶಸ್ತಿಯನ್ನು ನೀಡ್ತಾರೆ. ಎಕ್ಸಾಮಲ್ಲಿ ಕೇಳಲಾಗತ್ತೆ, ಬುಕರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಅಂತ ಕೇಳಿದಾಗ ವಿ.ಎಸ್. ನೈಪಾಲ್. ನೆಕ್ಸ್ಟ್ ಎರಡನೇದಾಗಿ ಸಲ್ಮಾನ್ ರಶ್ದಿ ದ ಮಿಡ್ ನೈಟ್ ಚಿಲ್ಡ್ರನ್ ಎಂಬ ಕೃತಿಗೆ 1981ರಲ್ಲಿ ಬುಕರ್ ಪ್ರಶಸ್ತಿಯನ್ನು ಪಡೀತಾರೆ. ನೆಕ್ಸ್ಟ್ ಅರುಂಧತಿ ರಾಯ್, ಇವರು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಕೃತಿಗೆ 1997ರಲ್ಲಿ ಬುಕರ್ ಪ್ರಶಸ್ತಿಯನ್ನು ಪಡೀತಾರೆ. ನೆಕ್ಸ್ಟ್ ಕಿರಣ್ ದೇಸಾಯಿ ಅವರು ಇನ್ ಹೆರಿಟೇಜ್ ಆಫ್ ಲಾಸ್ ಕೃತಿಗೆ 2006ರಲ್ಲಿ ಬುಕರ್ ಪ್ರಶಸ್ತಿಯನ್ನು ಪಡೀತಾರೆ. ನೆಕ್ಸ್ಟ್ ಅರವಿಂದ್ ಅಡಿಗರ್ ಅವರು ದ ವೈಟ್ ಟೈಗರ್ ಎಂಬ ಕೃತಿಗೆ 2008ರಲ್ಲಿ ಬುಕರ್ ಪ್ರಶಸ್ತಿಯನ್ನು ಪಡೀತಾರೆ. ಈ RPF ಮತ್ತು SSC ಎಕ್ಸಾಮ್ಗಳಲ್ಲಿ ಇದರ ಬಗ್ಗೆ ತುಂಬ ಸಲ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯವು ಬಾಕ್ಸೈಡ್ನ ಅತಿ ದೊಡ್ಡ ಉತ್ಪಾದಕವಾಗಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಒಡಿಶಾ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಒಡಿಶಾ. ನೋಡಿ, ನಮ್ಮ ಭಾರತ ದೇಶದ ಬಾಕ್ಸೈಡ್ ಸಂಪತ್ತಿನಲ್ಲಿ 51% ಒಡಿಶಾ ಮಾತ್ರ ಹೊಂದಿದೆ. ಸೊ ಇಲ್ಲಿ ಅತಿ ಹೆಚ್ಚು ಬಾಕ್ಸೈಡನ್ನು ಹೊಂದಿರುವ ರಾಜ್ಯ ಒಡಿಶಾ. ಅದೇ ಒಂದು ವೇಳೆ ವಿಶ್ವದಲ್ಲಿ ಅತಿ ದೊಡ್ಡ ಬಾಕ್ಸೈಡ್ ಉತ್ಪಾದಕ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಆಸ್ಟ್ರೇಲಿಯಾವಾಗಿರಬೇಕು. ಹಾಗೆ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದಿಸುವ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ಗುಜರಾತ್. ಹಾಗೆ ಚಹಾ ಉತ್ಪಾದಿಸುವ ರಾಜ್ಯ ಅಂತ ಕೇಳಿದಾಗ ಅಸ್ಸಾಂ. ಹಾಗೆ ಕಾಫಿ ಉತ್ಪಾದಿಸುವ ರಾಜ್ಯ ಅಂತ ಕೇಳಿದಾಗ ಕರ್ನಾಟಕ. ಹಾಗೆ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದಾಗ ಅದು ಕೂಡ ಕರ್ನಾಟಕ. ಅದೇ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದಾಗ ಅದಕ್ಕೆ ರೈಟ್ ಆನ್ಸರ್ ಜಾರ್ಖಂಡ್. ಇವೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ವರ್ಷದಲ್ಲಿ ಆರ್ಥಿಕ ಸುಧಾರಣೆ ಅಂದರೆ ಎಕನಾಮಿಕಲ್ ರಿಫಾರ್ಮ್ ಅನ್ನು ಅಳವಡಿಸಿಕೊಂಡಿತು? ಆಪ್ಷನ್ ಎ 1991, ಆಪ್ಷನ್ ಬಿ 1981, ಆಪ್ಷನ್ ಸಿ 1998, ಆಪ್ಷನ್ ಡಿ 2001. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ 1991. ನೋಡಿ, 1991ರಲ್ಲಿ ಪಾವತಿಗಳ ಸಮತೋಲನದ ಬಿಕ್ಕಟ್ಟು ಎದುರಾಗಿತ್ತು. ಹಾಗಾಗಿ ದೇಶದಲ್ಲಿ ಆರ್ಥಿಕ ಸುಧಾರಣೆಯನ್ನು ಪರಿಚಯಿಸಬೇಕಾಯಿತು. ವಿ ನರಸಿಂಹರಾವ್ ಅಂದರೆ ವೆಂಕಟ ನರಸಿಂಹರಾವ್ ಅವರನ್ನು ಭಾರತೀಯ ಆರ್ಥಿಕ ಸುಧಾರಣೆಯ ಪಿತಾಮಹ ಅಂತ ಕರೀತಾರೆ. ಈ ವಿ ನರಸಿಂಹರಾವ್ ಅವರು 1991ರಿಂದ 1996ರವರೆಗೆ ಭಾರತದ 9ನೇ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಯಾವ ಪೀಳಿಗೆ ಕಂಪ್ಯೂಟರ್ಗಳು ಬೃಹತ್ ವ್ಯಾಕ್ಯೂಮ್ ಟ್ಯೂಬ್ ಆಧಾರಿತ ಮತ್ತು ದುಬಾರಿಯಾಗಿದ್ದವು? ಆಪ್ಷನ್ ಎ 4ನೇ ಪೀಳಿಗೆ ಅಥವಾ ತಲೆಮಾರು, ಆಪ್ಷನ್ ಬಿ 5ನೇ ತಲೆಮಾರು, ಆಪ್ಷನ್ ಸಿ ಮೊದಲ ತಲೆಮಾರು, ಆಪ್ಷನ್ ಡಿ 3ನೇ ತಲೆಮಾರು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಮೊದಲ ತಲೆಮಾರು. ನೋಡಿ, ಕಂಪ್ಯೂಟರ್ನ ಪೀಳಿಗೆಗಳು ಅದರಲ್ಲಿ ಮೊದಲನೇ ಪೀಳಿಗೆ 1940ರಿಂದ 1956ರವರೆಗಿತ್ತು. ಈ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ನಿರ್ವಾತ ಕೊಳುವೆ ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಆಂತರಿಕ ಕಾರ್ಯಾಚರಣೆಗಾಗಿ ಬಳಸ್ತಾ ಇದ್ರು. ಹಾಗೆ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನವಾಗಿ ಪಂಚ್ ಕಾರ್ಡ್ಗಳನ್ನು ಬಳಸ್ತಾ ಇದ್ರು. ಈ ಮೊದಲನೇ ಪೀಳಿಗೆಯವರು ಯಾಂತ್ರಿಕ ಭಾಷೆಯನ್ನು ಬಳಸ್ತಾ ಇದ್ರು. ಎಕ್ಸಾಮಲ್ಲಿ ಕೇಳ್ತಾರೆ, ಮೊದಲ ಪೀಳಿಗೆ ಕಂಪ್ಯೂಟರ್ ಯಾವ ಭಾಷೆಯನ್ನು ಬಳಸ್ತಾ ಇದ್ರು ಅಂತ. ಆಗ ನೀವು ಯಾಂತ್ರಿಕ ಭಾಷೆ ಅಂತ ಆನ್ಸರ್ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಅಟೆನ್ನೆಸ್ ಆಫ್ ಬೆರ್ರಿ ಈ ಕಂಪ್ಯೂಟರನ್ನು ನಿರ್ವಾತ ಕೊಳುವೆಯನ್ನು ಬಳಸಿ ರಚಿಸಿದ ಮೊದಲ ಕಂಪ್ಯೂಟರ್ ಆಗಿದೆ. ಸೊ ಹೀಗೆ 2ನೇ ಪೀಳಿಗೆ, 3ನೇ ಪೀಳಿಗೆ, 4ನೇ ಪೀಳಿಗೆಗಳಿವೆ. ಅವ ಬಗ್ಗೆ ನೋಡ್ಕೊಳ್ಳಿ, ಎಕ್ಸಾಮ್ಲಿ ಕೇಳ್ತಿರ್ತಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ, 1915ರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಗಾಂಧೀಜಿಗೆ ಏನೆಂದು ಸಲಹೆ ನೀಡಿದರು? ಆಪ್ಷನ್ ಎ ಆತ್ಮಚರಿತ್ರೆ ಬರಿ, ಆಪ್ಷನ್ ಬಿ ಸಮಾಜ ಸೇವೆ ಮಾಡು, ಆಪ್ಷನ್ ಸಿ ಭಾರತದ ಪ್ರವಾಸ, ಆಪ್ಷನ್ ಡಿ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಭಾರತದ ಪ್ರವಾಸ. ನೋಡಿ, 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಗಾಂಧೀಜಿಯವರು ಬರ್ತಾರೆ. ದಕ್ಷಿಣ ಆಫ್ರಿಕಾದಿಂದ ಬಂದ ಗಾಂಧೀಜಿಯವರು ತಮ್ಮ ಗುರುಗಳಾದ ಗೋಪಾಲಕೃಷ್ಣ ಗೋಖಲೆಯವರ ಹತ್ರ ಹೋಗ್ತಾರೆ. ಆಗ ಗೋಪಾಲಕೃಷ್ಣ ಗೋಖಲೆಯವರು ಹೇಳ್ತಾರೆ, ಭಾರತದಾದ್ಯಂತ ಪ್ರವಾಸವನ್ನು ಮಾಡಿ ಭಾರತದ ಸ್ಥಿತಿಗತಿಗಳನ್ನು ತಿಳ್ಕೊ ಅಂತ ಹೇಳ್ತಾರೆ. ಈ ಗೋಪಾಲಕೃಷ್ಣ ಗೋಖಲೆಯವರು ಭಾರತೀಯ ಉದಾರವಾದಿ ರಾಜಕೀಯ ನಾಯಕ ಮತ್ತು ಸಮಾಜ ಸುಧಾರಕರಾಗಿದ್ದರು. ಎಕ್ಸಾಮಲ್ಲಿ ಕೇಳ್ತಾರೆ, ಮಹಾತ್ಮ ಗಾಂಧೀಜಿಯವರ ಗುರುಗಳ ಹೆಸರೇನು ಅಂತ. ಆಗ ನೀವು ಗೋಪಾಲಕೃಷ್ಣ ಗೋಖಲೆ ಆನ್ಸರ್ ಮಾಡಬೇಕಾಗತ್ತೆ, ನೆನಪಿರಲಿ.
ನೆಕ್ಸ್ಟ್ 10ನೇ ಪ್ರಶ್ನೆ, ಸರ್ಕಾರದ 3ನೇ ಹಂತವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಗ್ರಾಮ ಪಂಚಾಯಿತಿಗಳು, ಆಪ್ಷನ್ ಬಿ ರಾಜ್ಯ ಸರ್ಕಾರ, ಆಪ್ಷನ್ ಸಿ ಸ್ಥಳೀಯ ಸ್ವಸರ್ಕಾರ, ಆಪ್ಷನ್ ಡಿ ಜಿಲ್ಲಾ ಪರಿಷತ್. ಇದಕ್ಕೆ ಆನ್ಸರ್ ನೀವು ಕಮೆಂಟ್ ಮಾಡಿ. ಯಾರು ಸರಿಯಾಗಿ ಆನ್ಸರ್ನ ಮಾಡ್ತೀರಾ ಅವ್ರಿಗೆ ನಾನು ರಿಪ್ಲೈ ಕೊಡ್ತೀನಿ. ಇವೆಲ್ಲವೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಗಳು, ಎಕ್ಸಾಮಿಗೆ ಬಂದೇ ಬರ್ತವೆ, ಸೊ ನೋಡ್ಕೊಳ್ಳಿ. ಹಾಗೆ ನಿಮಗೆ ಯಾವುದೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನೋಟಿಫಿಕೇಷನ್ ತಕ್ಷಣ ಗೊತ್ತಾಗಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.